ಬಹಳ ದಿನಗಳಿಂದ ಒಂದು ವಿಚಾರ ನಡೀತಾ ಇತ್ತು. ರಾಜ್ಯ ಕಾಂಗ್ರೆಸ್ನ ಮಟ್ಟಿಗೆ, ಹೈಕಮಾಂಡ್ನ ಮಟ್ಟಿಗೆ ದೊಡ್ಡ ಟೆನ್ಷನ್ ಕೊಟ್ಟಿದ್ದಂಥ ವಿಚಾರ ಕೂಡ ಹೌದು. DKಶಿ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಂಥ ವೇಳೆಯಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಗುಂಪುಗಾರಿಕೆಗಳು, ಊಟದ ನೆಪವೋ, ಊಟದ ವಿಚಾರದ ನಿಜವಾಗ್ಲೂ ಮೀಟಿಂಗನ್ನು ಮಾಡ್ತಾ ಇದ್ರು ಗೊತ್ತಿಲ್ಲ. ಆದರೆ ಕೇಳಿದಾಗೆಲ್ಲ ಕೂಡ ಸೇರಬಾರ್ದಾ, ಊಟ ಮಾಡಬಾರ್ದಾ, ಕ್ಯಾಬಿನೆಟ್ ಮೀಟಿಂಗ್ ಸೇರಿದ್ವಿ ನಾವು, ಆ ಸಂದರ್ಭದಲ್ಲಿ ಏನ್ರಿ ಊಟ ಹಾಕ್ಸಲ್ವಾ ಅಂತ ಕೇಳಿದ್ರು. ಅದಕ್ಕೆ ಅವರೆಲ್ಲ ಸಂಜೆ ಕರೆದ್ರು ರಾತ್ರಿ ಊಟಕ್ಕೆ, ಅವಾಗ ನಾವು ಹೋಗಿದ್ವಿ ಅಷ್ಟೇ, ಇದಕ್ಕೆ ಏನೇನೋ ಬಣ್ಣಗಳು ಬಂದ್ಬಿಡ್ತು ಅಂತೆಲ್ಲ ಒಂದಷ್ಟು ವಿಚಾರಗಳು ಬಂತು. ಈ ಫೈಟ್ನಲ್ಲಿ ಅಲ್ಟಿಮೇಟ್ಲಿ ಅಂತಿಮವಾಗಿ ಗೆದ್ದವರು ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಬಹುದು. ಈ ಕಡೆ ಸಿದ್ದರಾಮಯ್ಯ ಅವರ ಕಡೆಯಲ್ಲಿ ಎಷ್ಟೇ ಶಾಸಕರು ಸಚಿವರು ಇದ್ದರೂ ಕೂಡ ಇವರೆಲ್ಲ ಮೀಟಿಂಗನ್ನು ಮಾಡ್ತಾ ಇದ್ರು. ಮೀಟಿಂಗ್ ಅವಕಾಶ ಸಿಗದೇ ಇದ್ದಾಗ ಅಸಮಾಧಾನ ಹೊರಹಾಕಿದ್ರು ಕೂಡ DK ಶಿವಕುಮಾರ್ ನೇರವಾಗಿ ಸ್ಟೇಟ್ ಕಾಂಗ್ರೆಸ್ನಲ್ಲಿ ಯಾರೊಂದಿಗೂ ಕೂಡ ಮಾತನಾಡಲಿಕ್ಕೆ ಹೋಗಲಿಲ್ಲ. ಏನಿದ್ರೂ ದೆಹಲಿ ಕಾಂಗ್ರೆಸ್ನ ಮಟ್ಟದಲ್ಲಿಯೇ DK ಶಿವಕುಮಾರ್ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತರುವಲ್ಲಿ ಯಶಸ್ವಿಯಾದರಾ ಅಂತ ಪ್ರಶ್ನೆ ಇದೆ. ಇಲ್ಲಿ KPCC ಹುದ್ದೆ ಚೇಂಜ್ ಮಾಡಿಬಿಡಿ, ಅಧ್ಯಕ್ಷರನ್ನ ಚೇಂಜ್ ಮಾಡಿಬಿಡಿ. ಸುರ್ಜೇವಾಲಾ ಅವರು ಬಂದರು, ನೋಡ್ರಪ್ಪ ಪಕ್ಷದಿಂದ ಅಧಿಕಾರ ಅಷ್ಟೇ, ಪಕ್ಷ ಇದ್ದರೆ ಅಧಿಕಾರ, ಈಗೆಲ್ಲ ಗುಂಪುಗಾರಿಕೆಗಳು ಮಾಡೋದು ಬೇಡ, ಯಾರು ಕಂಡು ಕಡೆ ಗುಂಪು ಸೇರೋದು, ಮೀಟಿಂಗ್ಗಳು ಮಾಡೋದು, ಊಟಕ್ಕೆ ಅಂತ ಹೇಳೋದು, ಇದೆಲ್ಲ ಮಾಡಕೂಡ್ದು ಅಂತೆಲ್ಲ ವಾರ್ನಿಂಗ್ ಕೊಟ್ಬಿಟ್ಟು ಹೋದರು. ಆಮೇಲೆ ನಾಯಕರಿಂದ ಪಕ್ಷ ಅಂತ ಕೂಡ ಒಂದು ಮಾಹಿತಿ ರವಾನೆ ಆಯಿತು ಸ್ಟೇಟ್ ಕಾಂಗ್ರೆಸ್ನ ಕಡೆಯಿಂದ. ಇವೆಲ್ಲ ಆದಮೇಲೆ KPCC ಅಧ್ಯಕ್ಷರ ಹುದ್ದೆನೇ ಚೇಂಜ್ ಮಾಡಿಬಿಡಿ, ಏನು ಅವರಿಂದಾನೇನಾ, ನಾವೆಲ್ಲ ಇಲ್ವಾ, ಇಲ್ಲಿ ಯಾರನ್ನು ಬೇಕಾದರೂ ಮಾಡಿ, ಈ ತರಹದ ಮೆಸೇಜ್ ಕೂಡ ಚೇಂಜ್ ಆಯಿತು. ಆದರೆ ಈಗ ನೋಡಿದ್ರೆ ಎಲ್ಲವೂ ಸ್ತಬ್ಧ. ಹೈಕಮಾಂಡ್ ಗುಡುಗದಂಥ ಒಂದೇ ಒಂದು ದೊಡ್ಡ ಮಾತಿಗೆ ಗುಡುಗುತ್ತಲ್ಲ ಹೈಕಮಾಂಡು, ಎಲ್ಲರೂ ಗಪ್ಚುಪ್ಪಾಗ್ಬಿಟ್ರ ಈಗ. ಅಂದರೆ DK ಶಿವಕುಮಾರ್ ಅವ್ರಿಗೆ ಸ್ಟೇಟ್ ಕಾಂಗ್ರೆಸ್ಸಲ್ಲಿ ಇವರ ಮಾತನ್ನು ಕೇಳುವವರು ಇರಬಹುದು, ಕೇಳದೇ ಇರೋರು ಇರಬಹುದು. ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಗುಂಪು ಕೂಡ ಇರಬಹುದು. ಆದರೆ DK ಶಿವಕುಮಾರ್ ಫಾರಿನ್ ಪ್ರವಾಸದಿಂದ ಬರ್ತಾ ಇದ್ದವರೇ ನೇರವಾಗಿ ಹೈಕಮಾಂಡ್ಗೆ ಹೋಗಿ ದೂರು ಕೊಟ್ಟರಲ್ಲ, ಹೈಕಮಾಂಡ್ ಮೂಲಕವಾಗಿ ಈ ಎಲ್ಲ ಮದಗಜಗಳಿಗೆ ಅಂಕುಶವನ್ನು ಹಾಕುವಲ್ಲಿ DK ಶಿವಕುಮಾರ್ ಯಶಸ್ವಿಯಾದ್ರ ಅಂತ. ಪವರ್ ಫೈಟ್ ಅಂತ ಕರಿತಾ ಇದ್ರಲ್ಲ, ಇಂಥ ಎಲ್ಲರಿಗೂ ಕೂಡ ಹೈಕಮಾಂಡ್ ಮೂಲಕನೇ ಬಿಸಿ ಮುಟ್ಟಿಸೋ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರಾ? ಮೊದಲು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕವಾಗಿ ಬಿಸಿ ಮುಟ್ಟಿಸಿದ್ರ, ಆನಂತರ ಬೆಳಗಾವಿ ಕಾರ್ಯಕ್ರಮದ ಸಭೆಯಲ್ಲಿಯೇ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದರು ಸುರ್ಜೇವಾಲಾ ಅವರು. ಏನು ಮಾಡ್ತಾ ಇದ್ದೀರಿ, ಏನು ಮಾತಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ಆಮೇಲೆ ನೋಡಿದ್ರೆ ಇದೆಲ್ಲವೂ ಒಂದು ಹಂತಕ್ಕೆ ಕಂಟ್ರೋಲಿಗೆ ಬಂದಿತ್ತು. ಫೈನಲ್ ಟಚ್ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಬಂದು ಮಾತಾಡಿದ್ರು. ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು, ಕಂಡು ರೀತಿಯಲ್ಲಿ ಯಾರು ಕೂಡ ಮಾತನಾಡುವುದು ಬೇಡ ಅಂತೆಲ್ಲ ವಾರ್ನಿಂಗ್ ಕೊಟ್ಟ ಮೇಲೆ ಒಂದು ಹಂತಕ್ಕೆ ಸ್ಟೇಟ್ ಕಾಂಗ್ರೆಸ್ ಹೈಕಮಾಂಡ್ ಕಂಟ್ರೋಲ್ಗೂ ಅರ್ಥಾತ್ DKಶಿ ಕಂಟ್ರೋಲ್ಗೂ ಸಿಕ್ತಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಓವರಾಲ್ ಆಗಿ DK ಶಿವಕುಮಾರ್ ಅವರು ಯಾವ ಸಂದೇಶವನ್ನು ಹೇಳಬೇಕಾಗಿತ್ತೋ ಅದನ್ನು ಎಲ್ಲಿಯೂ ಯಾರಿಗೂ ಒಂದೇ ಒಂದು ಮಾತು ಜೋರಾಗಿ ಹೇಳಿದಂತೆ ಕಾಣಿಸ್ತಾ ಇಲ್ಲ DK ಶಿವಕುಮಾರ್ ಅವರು. ಆದರೆ ಅವರು ಹೇಳಬೇಕಾಗಿದ್ದಂಥ ಎಲ್ಲ ಮಾತುಗಳನ್ನು ಹೈಕಮಾಂಡ್ ಮೂಲಕನೇ ಹೇಳಿಸೋ ಮೂಲಕವಾಗಿ ಸ್ಟೇಟ್ ಕಾಂಗ್ರೆಸ್ಸನ್ನು ಕಂಟ್ರೋಲ್ಗೆ ತೊಗೊಂಡ್ರ. ರಾಜ್ಯ ನಾಯಕರು CM ಅವರ ಮಾತು ಕೇಳ್ತಾ ಇದ್ರು, ಕೊನೆಗೂ ಹೈಕಮಾಂಡೇ ಫೈನಲ್ ಅಂತ ಆಯಿತಾ? CM ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ಮಾತನ್ನು ಮೀರುವಂತಿಲ್ಲ ಸ್ಟೇಟ್ ಲೀಡರ್ಸ್. ಇದೇ ಕಾರಣಕ್ಕೆ ಹೈಕಮಾಂಡ್ ಮೂಲಕವಾಗಿಯೇ ಈ ಒಂದು ರೇಸ್ ಇತ್ತು, ಒಂದು ಪೈಪೋಟಿ ಇತ್ತು, ಒಂದು ಅವಹೇಳನ ಇತ್ತು. ನಾವೇ ಗ್ರೇಟು, ಅವರೇನು ಮಹಾ, ಇವರೇನು ಮಹಾ, ಇದೆಲ್ಲ ಇತ್ತಲ್ಲ, ಎಲ್ಲವುಗಳಿಗೂ ಕೂಡ DK ಶಿವಕುಮಾರ್ ಅವರೇ ಫುಲ್ ಸ್ಟಾಪ್ ಹಾಕಿದ್ದಾರಾ ಅಂತ. ಇದು ಅನಾವಶ್ಯಕವಾಗಿ ಇಲ್ಲಿ ಗೊಂದಲ ಇದ್ದಿದೆ. ಏನು ಇಲ್ಲಿ ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪ್ರತಿಯೊಂದಕ್ಕೂ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಡ್ತಾರ. ಆದರೆ ನಾವು ಹೈಕಮಾಂಡ್ದವ್ರು ಯಾವಾಗ ಡಿಸೈಡ್ ಮಾಡ್ತೇವೆ ಅವಾಗ ಮಾಡ್ತೇವೆ, ಮಾಡೋದಿಲ್ಲ. ಆದರೆ ಇಂಥದಕ್ಕೆ ಪ್ರತಿಯೊಂದಕ್ಕೆ ಸ್ಟೇಟ್ಮೆಂಟ್ಗಳು ಒಬ್ರಿಗೊಬ್ರು ಕೊಟ್ಕೊಳ್ಳೋದು, ಹೈಕಮಾಂಡ್ ಸುಮ್ಮನೆ ಕುಂತಿದ್ದೆ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು, ನಿಮ್ಗೆ ಯಾರು ಕೊಡು ಅಂದಾರೆ? ನೀವೇ ಗೊಂದಲ ಸೃಷ್ಟಿ ಮಾಡಿದ್ದು, ನೀವೇ ಹೇಳಿಕೆಗಳು ಕೊಡ್ತೀರಿ, ನೀವೇ